ಹಾಯ್ ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿರಬಹುದು ಅಥವಾ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಯಾಕಪ್ಪ ಅಂತಂದ್ರೆ ನಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಪದೇ ಪದೇ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ನಾನು ಕೂಡ ಎಲ್ಲ ಕಡೆಯೂ ಕೂಡ ಸರ್ಚ್ ಮಾಡಿದೆ, ಅಂದ್ರೆ ಎಲ್ಲರನ್ನು ಕೂಡ ಕೇಳಿದೆ. ಎಲ್ಲ ಸರ್ಚ್ ಕೂಡ ಎಲ್ಲರನ್ನು ಕೂಡ ಕೇಳಿ ಎಲ್ಲಾನು ಕೂಡ ಎಲ್ಲದರಲ್ಲಿ ಸರ್ಚ್ ಮಾಡಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಕೂಡ ನಮ್ಮ ಒಂದು ಚಾನಲ್ನ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಈಗಲೇ ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಡಿಪ್ಲೊಮೊ DTE ಕರ್ನಾಟಕ ಡಿಪ್ಲೊಮೊ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಬಹಳ ಸ್ಟೂಡೆಂಟ್ಸ್ಗಳು ಪದೇ ಕಮೆಂಟ್ನ ಮಾಡ್ತಾ ಇದ್ದಾರೆ ಮತ್ತು ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೋದು. ನಾವು ಹೋದ ವಿಡಿಯೋದಲ್ಲಿ ಏನು ಹೇಳಿದ್ವಪ್ಪ ಅಂತಂದ್ರೆ ಜನವರಿ 2ನೇ ವೀಕಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ಕೊಟ್ಟಿದ್ವಿ. ಆ ಒಂದು ಅದರಲ್ಲೂ ಕೂಡ ಬರಲಿಲ್ಲ. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿಂದ ಒಂದು DTE ಡಿಪ್ಲೊಮೊ ರಿಸಲ್ಟ್ ಬರಲಿಲ್ಲ. ಯಾಕಪ್ಪ ಅಂತಂದ್ರೆ ಏನಾಯ್ತು ಪ್ರಾಬ್ಲಮ್ ಅಂದ್ರೆ ನೋಡ್ಬೋದು. ಏನಪ್ಪಾ ಅದು ಡಿಪ್ಲೊಮೊ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಇದ್ವು. ಆದ ಕಾರಣ ಇದು ಡಿಲೇ ಹಿಂದೆ ಉಳ್ತಾ ಹೋಯ್ತು. ಡಿಪ್ಲೊಮೊ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಇದ್ದ ಕಾರಣ ಅದು ಇದು ಡಿಪ್ಲೊಮೊದೆಲ್ಲ ಪ್ರೊಸೆಸಿಂಗ್ ಮುಗ್ದದ. ಡಿಪ್ಲೊಮೊ ಏನು ಎಕ್ಸಾಮ್ ಏನು ಬರ್ದಿರಲ್ಲ ಅದನ್ನ ಚೆಕ್ ಮಾಡೋದಾಗಿರ್ಬೋದು, ಎಲ್ಲ ಪ್ರೊಸೆಸ್ ಏನಿರುತ್ತೆ ಎಲ್ಲನೂ ಕೂಡ ಮುಗ್ದದ. ಈ ಲಾಸ್ಟ್ಗೆ ಒಮ್ಮೆ ಮೀಟಿಂಗ್ ಆಗಿ ಯಾವಾಗ ರಿಸಲ್ಟ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಮೀಟಿಂಗ್ ಆಗಬೇಕಾಗಿತ್ತು. ಅದು ಕೂಡ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮೀಟಿಂಗ್ ಆಗಿ ನಾವು ರಿಸಲ್ಟ್ನ ಯಾವಾಗ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಯಾವಾಗ ಬಿಡುಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡುವ ಒಂದು ಮೀಟಿಂಗ್ ಆಗಬೇಕಾಗಿತ್ತು. ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆದ ನಂತರ ನಿಮಗೆ ಆ ಒಂದು ಡೇಟ್ನ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ನೀವು ಯಾವ ಒಂದು ವೆಬ್ಸೈಟ್ನಲ್ಲಿ ಚೆಕ್ ಮಾಡಬೇಕು ಅಂದರೆ DTE ಅಂತ DTE.Karnataka Government in ಅಂತ ವೆಬ್ಸೈಟ್ ಬರುತ್ತೆ. ಅದರಲ್ಲಿ ನೀವು ಡಿಪ್ಲೊಮಾ ರಿಸಲ್ಟ್ನ ಚೆಕ್ ಮಾಡ್ಬೋದು. ಏನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಡಿಪ್ಲೊಮಾ ರಿಸಲ್ಟ್ನ ಬಿಡುಗಡೆ ಮಾಡುವ ಒಂದು ಬಹಳ ಚಾನ್ಸಸ್ ನೋಡಿ. ನಾನು ಕರೆಕ್ಟಾಗಿದೆ ಡೇಟ್ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕೆಂದರೆ ಇನ್ನೂ ಅಫಿಷಿಯಲ್ ಆಗಿರತಕ್ಕಂಥ ಒಂದು ಅನೌನ್ಸ್ಮೆಂಟ್ ಬಂದಿಲ್ಲ. ಅದಕ್ಕಾಗಿ ನಾನು ಕರೆಕ್ಟ್ ಆಗಿರುವಂಥ ಒಂದು ದಿನಾಂಕವನ್ನು ಹೇಳಲಿಕ್ಕೆ ಆಗಲ್ಲ. ಅಂದರೆ ನನಗೆ ಗೊತ್ತಿಲ್ಲ, ನಾನು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ಅಂದರೆ ಈ ಒಂದು ವೀಕ್ ಏನಿದೆಯಲ್ಲ, ಈ ಒಂದು ವೀಕಲ್ಲಿ ಡಿಪ್ಲೊಮೊ ರಿಸಲ್ಟ್ ಪಕ್ಕಾ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೊಮ್ಮೆ ಕೂಡ ಹೇಳ್ತಾ ಇದ್ದೀನಿ, ನನ್ನ ಒಂದು ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಗ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಡಿಪ್ಲೊಮೊ ರಿಸಲ್ಟ್ನ 2023ರಲ್ಲಿ ಏನಪ್ಪ ಯಾವಾಗ ಬಿಡುಗಡೆ ಮಾಡಿದ್ರು ಅಂದರೆ ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ ಕರ್ನಾಟಕ ಡಿಪ್ಲೊಮೊ DTE ಕರ್ನಾಟಕ ಫಲಿತಾಂಶ 2025 ಅಥವಾ BTE ಲಿಂಕ್ ಸೆಮಿಸ್ಟರ್ ಫಲಿತಾಂಶ 2024-25 ಜನವರಿ 2025ರಲ್ಲಿ ಪ್ರಕಟಿಸಲು ಸಿದ್ಧವಾಗಿದೆ. ಇತ್ತೀಚಿನ ಮಾಧ್ಯಮ ವರದಿಗಳ ಪ್ರಕಾರ DTE ಕರ್ನಾಟಕ ಡಿಪ್ಲೊಮೊ ಡಿಸೆಂಬರ್ 2024 ಫಲಿತಾಂಶಗಳು 2ನೇ ಅಥವಾ 3ನೇ ವಾರ ಜನವರಿ 2ನೇ ಅಥವಾ 3ನೇ ವಾರ ಎರಡನೇ ವಾರ ಹೋಯಿತು. ಇದು ಮೂರನೇ ವಾರದಲ್ಲಿ ನಿಮ್ಮ ಒಂದು ಡಿಪ್ಲೊಮಾ ರಿಸಲ್ಟ್ ಅನ್ನು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಈ ಒಂದು ವೀಕಲ್ಲೇ ರಿಸಲ್ಟ್ ಬರುತ್ತೆ. ಪಕ್ಕಾ ಏನಿಲ್ಲ ಸ್ನೇಹಿತರೆ, ಬರಬಹುದು ಅಥವಾ ಬರದೇ ಇರಬಹುದು. ಆಯ್ತಾ? ನೋಡಿ, ಇಷ್ಟು ಮಾತ್ರ ಇವತ್ತಿನ ಒಂದು ರಿಸಲ್ಟ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ. ಎಲ್ಲರೂ ಕೂಡ ಪದೇ ಮೆಸೇಜ್ ಮಾಡ್ತಾ ಇರುವುದರಿಂದ ಇಷ್ಟು ಅಪ್ಡೇಟ್ ಕೊಡಲಿಕ್ಕೆ ಸಾಧ್ಯವಾಯಿತು. ಇನ್ನು ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಪಕ್ಕ ವಿಡಿಯೋ ಮಾಡಿಕೊಡ್ತೀನಿ. ಮತ್ತು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು ನೀವು ಏನಪ್ಪ ರಿಸಲ್ಟ್ ಚೆಕ್ ಮಾಡುವ ವೆಬ್ಸೈಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, www.dtekkarnataka.government ಅಂತ. ಈ ಒಂದು ವೆಬ್ಸೈಟಲ್ಲೇ ನೀವು ರಿಸಲ್ಟ್ನ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕು, ಇಲ್ಲಿ ಸೆಮಿಸ್ಟರ್ ಹಾಕಬೇಕು, ಇಲ್ಲಿ ಗೆಟ್ ರಿಸಲ್ಟ್ ಅಂತ ಮಾಡಿದ್ರೆ ನಿಮ್ಮ ಒಂದು ಕೆಳಗಡೆ ರಿಸಲ್ಟ್ ಬರುತ್ತೆ. ನೋಡಿ, ಇವತ್ತಿನ ಒಂದು ಡಿಪ್ಲೊಮಾ ಅಪ್ಡೇಟ್ಸ್ ಆಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟು ಡಿಪ್ಲೊಮಾ ಅಪ್ಡೇಟ್ಸ್ ಆಗಿರುತ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.